ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಗೆ ಇವತ್ತು ಚೂಡಿದಾರ್ದು ಬಾಟಮ್ ವೇರ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಬಾಟಮ್ ವೇರ್ದು ಅಂದರೆ ಪ್ಯಾಂಟ್ದು ಕಟ್ಟಿಂಗ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅವ್ರು ಹೋಗ್ಬಿಟ್ಟು ನೋಡಿರಿ. ಇವಾಗ ನಾನು ಇದನ್ನು ಪ್ಯಾಂಟ್ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ನಾವು ಪ್ಯಾಂಟ್ನ ಸ್ಟಿಚ್ ಮಾಡ್ಕೋಬೋದು. ಫಸ್ಟ್ ಇವಾಗ ನಾನು ಕಾಲಿನ ಕೆಳಗಡೆ ಪಟ್ಟಿ ಬರುತ್ತಲ್ವ, ಆ ಪಟ್ಟಿನ ನಾವು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಕ್ಯಾನ್ವಸ್ ಪೇಪರ್ ಇರುತ್ತೆ, ಅದನ್ನಾದ್ರೂ ತೊಗೋಬೋದು. ಬಟ್ ನನ್ನ ಹತ್ರ ಕ್ಯಾನ್ವಸ್ ಪೇಪರ್ ಇಲ್ಲ, ಸೊ ನಾನು ಆ ಶೀಟ್ ಇಲ್ದಿರೋದ್ರಿಂದ ಬಟ್ಟೆಯಲ್ಲೇ ನಾವು ಅದನ್ನು ಯಾವ ಥರ ಪಟ್ಟಿನ ನಾವು ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ಬಟ್ಟೆ ಈ ಥರ ಜೋಡಿಸ್ಕೊತಿದ್ದೀನಿ. ಈ ಥರ 1 ಮೀಟ್ರಷ್ಟಿದ್ರೆ ಸಾಕು. ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ವಲ್ಪ, ಅಲ್ಲೇ ನಾನು ಫೋಲ್ಡ್ ಮಾಡಿದ್ರೆ ಅದು ಹೋಗುತ್ತೆ. ಸೊ ಫಸ್ಟ್ ನಾನು ಎರಡು ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಟ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಸ್ಟಿಚ್ ಹಾಕ್ಕೊಬೇಕು. ಈ ಥರ ನೀಟಾಗಿ ಫುಲ್ಲು ಕೆಳಗಿನವರೆಗೂ ನಾವು ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು. ಫುಲ್ಲು ಕೆಳಗಿನವರೆಗೂ ಅಂದರೆ ಫುಲ್ ಪಟ್ಟಿನ ನಾವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಬಂದಿದೆ. ಮತ್ತು ತಿರ್ಗಾ ಇನ್ನೊಂದು ಫೋಲ್ಡ್ 1 ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಮತ್ತೆ ನಾವು ಅದನ್ನು ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಫುಲ್ ನೀಟಾಗಿ ಬಟ್ಟೆ ಕೆಳಗೆ ಮೇಲ್ಗಡೆ ಎರಡು ಕರೆಕ್ಟಾಗಿ ನೀಟಾಗಿ ಜೋಡಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದಾಯಿತಾ? ಇವಾಗ ಅದ್ರ ಮೇಲೆ ಎಡ್ಜಿಗೊಂದು ಇನ್ನೂ ಒಂದು ಸ್ಟಿಚ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಡ್ಜಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಬೇಕು. ನೆಕ್ಸ್ಟ್ ಇದಾದಮೇಲೆ 2 ಅಥವಾ 3 ಲೈನ್ನ ನಾವು ಹಿಂಗೆ ಉದ್ದಕ್ಕೆ ಲೆಂತಿಯಾಗಿ ಈ ಥರ ಹಾಕ್ಕೊಬೋದು. ಬಟ್ ನಾನು ಆ ಥರ ಹಾಕ್ತಿಲ್ಲ, ಆ ಥರನೂ ಹಾಕ್ಬೋದು. ನಾನಿಲ್ಲಿ ಕಾಲು ಹತ್ತಿರ ಕೆಳಗೆ ಪಟ್ಟಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಗಾಯ್ಸ್, ಈ ಥರ ನೀಟಾಗಿ ಹಿಂಗೆ ಒಂದೊಂದು ಸೈಡ್ ಈ ಥರ ತಿರುಗಿಸ್ಕೊಳ್ತಾ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಡಿಸೈನ್ ಬೇಡಪ್ಪ, ಸಿಂಪಲ್ಲಾಗಿದ್ದರೆ ಸಾಕು ಅಂತ ಅಂದರೆ ಅದೂ ಸಿಂಪಲ್ಲೇ. ಬಟ್ ನಾನು ಡಿಸೈನ್ ಬೇಡ ಅಂತ ಅನ್ನೋರು ಸುಮ್ಮನೆ ಉದ್ದಕ್ಕೆ ಸ್ಟಿಚ್ ಹಾಕ್ಕೊತ ಹೋದರೆ ಆಯಿತು ಅಷ್ಟೇ. ನೆಕ್ಸ್ಟು ಈ ಥರ ನಾವು ಸ್ಟಿಚ್ ಹಾಕ್ಕೊಬೇಕು. ಸೇಮ್ ಇವಾಗ ನಾನು ಇದು ಯಾವ ಥರ ಸ್ಟಿಚ್ ಮಾಡ್ತಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ. ನೀವು ಕೂಡ ಆರಾಮಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಪ್ಯಾಂಟ್ನ. ನಾವು ಬೇರೆಯವ್ರ ಹತ್ರ ಹಾಕಿದರೆ ಸುಮ್ಮನೆ ಅದಕ್ಕೆ ಅಮೌಂಟ್ ಕೊಡಬೇಕಾಗತ್ತಲ್ವ. ಕಟ್ಟಿಂಗು ವಿತ್ ಸ್ಟಿಚ್ಚಿಂಗು ನಾವೇ ನೋಡ್ಕೊಂಡು ಕಲ್ತ್ಕೊಂಡ್ರೆ ನಮಗೆ ಅಮೌಂಟು ಕೂಡ ಸೇವ್ ಮಾಡ್ಬೋದು. ನೆಕ್ಸ್ಟು ನಾವೇ ಸ್ಟಿಚ್ ಮಾಡಿ ನಾವೇ ವೇರ್ ಮಾಡಿದ್ರೆ ನಮಗದು ಆಗೋ ಖುಷಿನೇ ಬೇರೆ ಅಲ್ವಾ. ಸೊ ಈ ಥರ ನೀಟಾಗಿ ಫಸ್ಟ್ ನಾವು ಈ ಥರ ಬಟ್ಟೆ ಇಟ್ಕೊಂಡು 2 ಕಡೆ ಕಾಲು ಹತ್ರ ಪಟ್ಟಿ ಆದಮೇಲೆ ಹಿಂಗೆ ಜೋಡಿಸ್ಕೊಂಡು ಉಲ್ಟಾ ಮಾಡಿಕೊಂಡು ಈ ಥರ ಸ್ಟಿಚ್ನ ನಾವು ಫುಲ್ ಎಂಡ್ವರೆಗೂ ಹಾಕ್ಕೊತ ಬರಬೇಕು. ನೋಡಿ ಗೈಸ್, ಈ ಥರ ಕೆಳಗಿರೋ ಮತ್ತು ಮೇಲ್ಗಡೆ ಇರೋ ಬಟ್ಟೆನ ನಾವು ನೀಟಾಗಿ ಈ ಥರ ಜೋಡಿಸ್ಕೊಂಡು ಈ ಥರ ಹಿಂಗೆ ಸ್ಟಿಚ್ ಹಾಕ್ಕೊಬೇಕು. ಅದು ಹೊಲಿಗೆ ಗಟ್ಟಿಯಾಗಿರ್ಬೇಕಲ್ವ. ಗಟ್ಟಿಯಾಗಿರ್ಬೇಕಂತ ಅಂದರೆ ಅದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟಿಚ್ನ ನಾವು ಹಾಕ್ಕೊಬೇಕು. ನಾನು ದಾರ ಕಟ್ ಮಾಡ್ತಿಲ್ಲ, ಸೊ ಹಂಗೆ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ 1 ಸರ್ತಿ ಬಿಟ್ಟು 2 ಸರ್ತಿ ವಿಡಿಯೋ ನೋಡಿ. ಆಲ್ಮೋಸ್ಟ್ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂಥೇಳಿ. ತುಂಬ ಅಂದರೆ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ಗಾಯ್ಸ್. ನೋಡಿ, ಇಷ್ಟ ಆಯಿತಾ? ನೆಕ್ಸ್ಟ್ ಇದೇ ಥರ ಸೇಮ್ ಇನ್ನೂ ಒಂದು ಪೀಸ್ ಇರುತ್ತಲ್ವ ಪಟ್ಟಿ, ಈ ಥರ ನಾನು ಡಿಸೈನ್ ಮಾಡಿದ್ದೀನಿ. ಇವಾಗ ನಾನು ಏನು ಸ್ಟಿಚ್ ಮಾಡಿದ್ದೀನೋ ಸೇಮ್ ಇದೇ ಥರ ಇನ್ನೂ ಒಂದು ಪೀಸ್ ಇರುತ್ತಲ್ವ ಅದು ಕೂಡ ಸೇಮ್ ಹೀಗೆ ಸ್ಟಿಚ್ ಮಾಡಿ ಇಟ್ಕೊಬೇಕು. ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪಟ್ಟಿ ಕೂಡ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಸೇಮ್ ಇವಾಗ ತೋರಿಸಿದ್ನಲ್ವ ಅದೇ ಥರ ಸ್ಟಿಚ್ ಮಾಡ್ಕೊಬೇಕು, ಅದು ಕೂಡ ಸಿಂಪಲ್. ನೆಕ್ಸ್ಟ್ ಇವಾಗ ಇಲ್ಲಿ ಕೆಳಗಡೆ ಅಂದರೆ ಪ್ಯಾಂಟು ಇವಾಗ ನಾನು 2 ಕಡೆ ಸ್ಟಿಚ್ ಮಾಡಿದ್ದೀನಿ. ಮತ್ತು ಗ್ಯಾಪ್ ಇರುತ್ತಲ್ವ ಸ್ವಲ್ಪ ಇಲ್ಲಿ, ಅಂದರೆ ನಾವು ಪಿಸ್ತಕ್ ಅಂತ ಹೇಳ್ತೀವಿ ಕನ್ನಡ. ಈ ಥರ ನೋಡಿ, ಫಸ್ಟ್ ಬಟ್ಟೆ ನಾವು ಉಲ್ಟಾ ಇದ್ದಿದ್ದು ಸೀದಾ ಮಾಡಿಕೊಂಡು ಇಲ್ಲಿ ಇವಾಗ ತೋರಿಸ್ತಿದ್ದೀನಲ್ಲ ನೋಡಿ. ಇಷ್ಟ ಆದಮೇಲೆ ಫಸ್ಟ್ ನಾವು ಈ ಥರ ಹಿಂಗೆ ಅದಕ್ಕೆ ಸ್ಟಿಚ್ ಹಾಕ್ಕೊಬೇಕು ಹಿಂಗೆ ಉದ್ದಕ್ಕೆ. ನೋಡಿ, ಈ ಥರ ಫಸ್ಟ್ ಬಟ್ಟೆನ ನಾವು ನೀಟಾಗಿ ಜೋಡಿಸ್ಕೊಬೇಕು. ಆಯಿತಾ? ಇಷ್ಟು ನೀಟಾಗಿ ಜೋಡಿಸ್ಕೊಂಡು ನಾವು ಇವಾಗ ಇದ್ರ ಮೇಲೆ ಸ್ಟಿಚ್ನ ಹಾಕ್ಕೊತ ಹೋಗಬೇಕು. ಹಾಗೆ ಉದ್ದಕ್ಕೆ ಹಾಕ್ಕೊಬೇಕು ಬಟ್ಟೆ. ಮತ್ತು ಈ ಥರ ಸರಿಸ್ಕೊಂಡು ನೋಡಿ, ಈ ಥರ ಇನ್ನೊಂದು ಡಬಲ್ ಸ್ಟಿಚ್ ಕೂಡ ಹಾಕ್ಕೊಬೇಕು. ಇಲ್ಲಾಂದರೆ ಹೊಲಿಗೆ ಗಟ್ಟಿಯಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಕಿತ್ತೋಗುತ್ತೆ. ಸೊ ನಾವು ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಹೊಲಿಗೆ ಗಟ್ಟಿಯಾಗಿರುತ್ತೆ. ಸೊ ಇಷ್ಟು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇವಾಗ
ನಾವು ಇದಕ್ಕೆ ನೆರಿಗೆ ಮಾಡಬೇಕಲ್ವಾ, ಸೈಡಿಗೆ ಪ್ಯಾಂಟಿಗೆ ಬರೋ ಸೈಡಿಗೆ ನೆರಿಗೆ ಇರುತ್ತಲ್ಲ, ಅದನ್ನ ನೆರಿಗೆನ ನಾವು ಇವಾಗ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ರೆಡಿ ಆಗಿದೆ. ಇವಾಗ ನಾನು ಮೆಜರ್ಮೆಂಟ್ ಅಂದರೆ ಅಳತೆ ಈ ಥರ ಫಸ್ಟ್ ಹಿಂಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ಜೋಡಿಸ್ಕೊಂಡು ಇವಾಗ ನಾವು ನಮಗೆ ನೆರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ನನ್ನ ಮಗನ ಕುರ್ಕುರಿ ಎಲ್ಲ ಕೆಳಗೆ ಬಿತ್ತು, ನಾನು ಒಂದೆರಡು ಬಾಯಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೆರಿಗೆ ಮಾಡೋಕ್ಕೆ ಸೀಸರ್ ತೊಗೊಂಡು ಈ ಥರ ನೀಟಾಗಿ ನಮಗೆ ಒಂದು ಗುರ್ತು ಮಾಡ್ಕೊಬೇಕು. ನೋಡಿ ಈ ಥರ. ಇವಾಗ ನಾವು ನೆರಿಗೆನ ಮಾಡ್ತಾಯಿದ್ದೀನಿ. ಇವಾಗ ನಾನು ಎಲ್ಲಿಗೆ ಗುರ್ತು ಮಾಡ್ಕೊಂಡಿದ್ನಲ್ವ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಅಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಈ ಥರ ನೆರಿಗೆನ ನಾವು ನೀಟಾಗಿ ಜೋಡಿಸ್ಕೊಬೇಕು. ನೋಡಿ ಗೈಸ್, ಎಷ್ಟಾಯ್ತಾ? ಇವಾಗ ಇನ್ನೂ ಒಂದು ಸೈಡ್ ಇದೆ. ಸೊ ಈ ಥರ ಬಂದಿದೆ ನೆರಿಗೆ ನಾನು ಮಾಡಿರೋದು. ಸೊ ಇನ್ನೂ ಒಂದು ಸೈಡ್ ಇದೆ ಅಲ್ವಾ, ಅದನ್ನು ಕೂಡ ನಾವು ನೆರಿಗೆನ ನೀಟಾಗಿ ಮಾಡ್ಕೊಬೇಕು. ಬೇಟಾ ಆಯಾ. ನೋಡಿ ಗೈಸ್ ಈ ಥರ. ನೋಡಿ ಗೈಸ್, ಇವಾಗ ನಾನು ಎರಡು ಕಡೆ ನೆರಿಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ನೆಕ್ಸ್ಟು ಇದಾದಮೇಲೆ ನಾವು ಪಟ್ಟಿನ ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಇವಾಗ ನೆರಿಗೆದು ಆಯಿತು ಕಂಪ್ಲೀಟು. ಇವಾಗ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಪಟ್ಟಿನ ನಾವು ಅಟ್ಯಾಚ್ ಮಾಡಬೇಕಲ್ವಾ, ಸೊ ಪಟ್ಟಿನ ಈ ಥರ ರೆಡಿ ಮಾಡ್ಕೊಬೇಕು. ಫಸ್ಟು ಒಂದು 4 ಪೀಸ್ ಬರ್ತವೆ, ಒಂದು ಕೆಳಗಿದ್ದರೆ ಒಂದು ಮೇಲ್ಗಡೆ ಇರಬೇಕು ಪಟ್ಟಿ. ನೆಕ್ಸ್ಟ್ ಇವಾಗ ನಾವು ಉದ್ದಕ್ಕೆ ಈ ಥರ ಸ್ಟಿಚ್ ಹಾಕ್ಕೊಬೇಕು. ನೋಡಿ ಗೈಸ್, ಫಸ್ಟ್ ನಾವು ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು. ಲೆಫ್ಟ್ ಸೈಡ್ ಬಟ್ಟೆ ಕೆಳಗಿದ್ರೆ ರೈಟ್ ಸೈಡ್ ಇರೋ ಬಟ್ಟೆ ಮೇಲ್ಗಡೆ ಇರಬೇಕು. ನೆಕ್ಸ್ಟ್ ಅದಕ್ಕೆ ಆಪೋಸಿಟಾಗಿ ಮತ್ತೆ ನಾವು ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇವಾಗ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಬಂದಿದೆ. ನೆಕ್ಸ್ಟು ಇನ್ನೂ ಒಂದು ಪಾರ್ಟ್ ಇದೆ ಅಲ್ವಾ, ಅದನ್ನು ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ. ಸೊ ಒಂದು ಪೀಸು ಕೆಳಗಿದ್ದರೆ ಒಂದು ಪೀಸ್ ಮೇಲಿರಬೇಕು. ಲೆಫ್ಟ್ ಸೈಡು ಕೆಳಗಿದ್ದರೆ ರೈಟ್ ಸೈಡ್ ಮೇಲಿರಬೇಕು. ರೈಟ್ ಸೈಡ್ ಕೆಳಗಿದ್ರೆ ಲೆಫ್ಟ್ ಸೈಡು ಮೇಲಿರಬೇಕು. ನೆಕ್ಸ್ಟು ಈ ಥರ ಆದಮೇಲೆ ಇವಾಗ ನಾನು ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪಟ್ಟಿನ ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ನೆರಿಗೆ ಮಾಡಿ ಇಟ್ಕೊಂಡಿದ್ನಲ್ವ ಪ್ಯಾಂಟಿಗೆ ನಾನು ಪಟ್ಟಿನ ಯಾವ ಥರ ಅಟ್ಯಾಚ್ ಮಾಡ್ತಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ. ಒಂದು ಫ್ರಂಟು, ನೆಕ್ಸ್ಟು ಒಂದು ಬ್ಯಾಕ್ ಪಾರ್ಟು. ಸೊ ಇವಾಗ ನಾನು ಬ್ಯಾಕ್ ಸೈಡು ಪಟ್ಟಿನ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಬರ್ತೀನಿ. ನೋಡಿ ಈಗ ಸಿಂಪಲ್ ಅಂದರೆ ಸಿಂಪಲಾಗೇ ಇದೆ. ಸ್ಟಿಚಿಂಗ್ ಕೂಡ ನಾನು ತುಂಬ ಲೆಂತಾಗಿ ಹೇಳೋಕ್ಕೆ ಹೋಗಿಲ್ಲ. ಸಿಂಪಲಾಗಿ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡಿಬಿಟ್ಟು ಕಲ್ತ್ಕೋಬೋದು, ಆರಾಮಾಗಿ ಕಲಿತೀರಾ. ನೋಡಿ ಗೈಸ್, ಬ್ಯಾಕ್ ಸೈಡಿಂದ ನಾನು ಸ್ಟಿಚ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ಒಂದು ಸೈಡು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ಥರ. ನನ್ನ ಮಗ ಕೂಡ ಜಾಯ್ನ್ ಆದ ಸ್ಟಿಚಿಂಗ್ ಕ್ಲಾಸಿಗೆ. ಸುಮ್ಮನೆ ಕೂರಲ್ಲ ಗೈಸ್, ತುಂಬಾ ಕಿಟ್ಲೆ ಮಾಡ್ತಾನೆ, ಕಾಡಿಸ್ತಾನೆ. ಅವನು ಕೂಡ ಸ್ಟಿಚ್ ಮಾಡೋದನ್ನ ತೋರಿಸ್ಕೊಡ್ತಾನಂತೆ, ನೋಡ್ಕೊಳ್ಳಿ. ನೋಡಿ ಗೈಸ್, ನಾವು ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ನಾವು ಒಂದು ಸೈಡಿಂದ ಸ್ಟಿಚ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಬ್ಯಾಕ್ ಸೈಡಿಂದ ಮತ್ತು ಇನ್ನೊಂದು ಕಡೆ ಉಳಿದಿರ್ತಲ್ವ ಅದನ್ನು ಕೂಡ ನಾವು ಸ್ಟಿಚ್ ಮಾಡಿಕೊಂಡು, ನೆಕ್ಸ್ಟ್ ಇದು ಫ್ರಂಟು ಎಷ್ಟು ಉಳಿದಿದೆ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾನಿವಾಗ ಫ್ರಂಟು ಗ್ಯಾಪ್ ಉಳಿದಿದೆ ಅಲ್ವಾ, ಅದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ಇವಾಗ ಪ್ಯಾಂಟು ಈ ಥರ ರೆಡಿ ಆಗಿದೆ. ನೆಕ್ಸ್ಟು ಇವಾಗ ಇಲ್ಲಿ ಗ್ಯಾಪ್ ಉಳಿದಿರೋದನ್ನ ನಾವು ನೆಕ್ಸ್ಟ್ ಇವಾಗ ನಾವು ಅಲ್ಲಿ ಸ್ವಲ್ಪ ಗ್ಯಾಪ್ ಉಳಿದಿದೆ ಅಲ್ವಾ, ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಎರಡು ಸೈಡು ಅದೇ ಥರ ನಾವು ಮೆಜರ್ಮೆಂಟ್ ತೊಗೊಂಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಿಂದ ನಾನು ಜಾಯಿಂಟ್ ಮಾಡಿದ್ದೆ, ಫ್ರಂಟ್ ಪಾರ್ಟ್ ಏನಿದೆ ಅಲ್ವಾ ಅಲ್ಲಿವರೆಗೂ ನಾವು ಈ ಥರ ಮೆಜರ್ಮೆಂಟ್ ತೊಗೊಂಬಿಟ್ಟು, ಅಂದರೆ ಹಂಗೆ ನೋಡ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಅದು ಮಾರ್ಕ್ ಏನು ಮಾಡಿದ್ದೀನಲ್ವ ಅಲ್ಲಿಂದ ಇಟ್ಬಿಟ್ಟು ಒಂದು 7 ಅಥವಾ 8 ಇಂಚಷ್ಟು ನಾವು ಮೆಜರ್ಮೆಂಟ್ ತೊಗೋಬೇಕು. ನಾನು ಮೆಜರ್ಮೆಂಟ್ ತೊಗೊತಿಲ್ಲ, ಸೊ ಹಂಗೆ ಅವ್ರನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿವಾಗ. ಅಲ್ಲಿಂದ ಇಟ್ಬಿಟ್ಟು ಫುಲ್ಲು ಅರ್ಧದವರೆಗೂ ನಾವು ಸ್ಟಿಚ್ ಮಾಡ್ಕೊಬೇಕು ಹಿಂಗೆ ಉದ್ದಕ್ಕೆ. ನೋಡಿ ಗೈಸ್, ಈ ಥರ ನಾವು ಇವಾಗ ರಫ್ ಹೊಡ್ಕೊಂಡು ಮತ್ತೆ ಒಂದು ಲೈನ್ನ ಸ್ಟಿಚ್ ಮಾಡ್ಕೊಬೇಕು. ಇಷ್ಟ ಆಯಿತಾ? ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಬಟ್ಟೆ ಉಳಿಸ್ಕೊಂಡು ನೆಕ್ಸ್ಟ್ ಉಳಿದಿರೋ ಬಟ್ಟೆ ಎಕ್ಸ್ಟ್ರಾ ಕ್ಲಾತ್ನ ನಾನು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನು ನಾವು 1/2 ಇಂಚಷ್ಟು ಫೋಲ್ಡ್ ಮಾಡಿ ಮತ್ತೆ ತಿರ್ಗಿ ಅದನ್ನೇ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕು.
ಫುಲ್ ಕೆಳಗಿನವರೆಗೂ ನೋಡಿ ಗೈಸ್. ಈ ಥರ ಸ್ಟಿಚ್ ಮಾಡ್ಕೊಂಬಿಟ್ರೆ ಎರಡು ಸೈಡು ಇದೇ ಥರ ಸೇಮು ಸ್ಟಿಚ್ ಮಾಡ್ಕೊಬೇಕು. ನೆಕ್ಸ್ಟು ಇವಾಗಿನ ಗ್ಯಾಪ್ ಉಳಿತಲ್ವ ಅದನ್ನು ಈ ಕ್ಲಾತ್ ಎರಡು ಬಟ್ಟೆನ ನಾವು ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಜಾಯಿಂಟ್ ಮಾಡಿ ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಬೇಕು ನಾವು ಇವಾಗ. ನೋಡಿ ಗೈಸ್, ಸಿಂಪಲ್ಲಾಗಿ ಇಷ್ಟೇ. ನೆಕ್ಸ್ಟ್ ಇವಾಗ ನಾನು ಪಟ್ಟಿನ ನೀಟಾಗಿ ಕರೆಕ್ಟ್ ಬಟ್ಟೆ ಜೋಡಿಸ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಕಸಿ ಹಾಕೋಕ್ಕೆ ಪಟ್ಟಿ ಬೆಲ್ಟ್ನ ನಾವು ಯಾವ ಥರ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು 1/2 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಮತ್ತು 1 ಇಂಚಷ್ಟು ಬಿಟ್ಟು ಈ ಥರ ನಾವು ಸ್ಟಿಚ್ ಮಾಡ್ಕೊಬೇಕು. ಫುಲ್ಲು ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಎಂಡ್ವರೆಗೂ ನಾವು ಈ ಥರ ಪಟ್ಟಿನ ಬೆಲ್ಟ್ನ ನಾವು ಸ್ಟಿಚ್ ಮಾಡ್ಕೊಬೇಕು. ಅದನ್ನು ಕಸಿ ಹಾಕೋಕ್ಕೆ ಬೆಲ್ಟ್ ಬೇಕಲ್ವಾ, ಸೊ ನಾವು ಈ ಥರ ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡು ನೋಡಿ ಗೈಸ್, ಈ ಥರ ಬಟ್ಟೆ ಫಸ್ಟ್ ನೀಟಾಗಿ ಜೋಡಿಸ್ಕೊಂಡು 1/2 ಇಂಚಷ್ಟು ಒಳಗಡೆ ಫೋಲ್ಡ್ ಮಾಡಿಕೊಂಡು 1 ಇಂಚಷ್ಟು ಬಿಟ್ಟು ತಿರ್ಗಾ ಈ ಥರ ನಾವು ಸ್ಟಿಚ್ ಮಾಡ್ಕೊತ ಬರಬೇಕು. ಸ್ಟಾರ್ಟಿಂಗ್ ಇಟ್ಬಿಟ್ಟು ಎಂಡ್ವರೆಗೂ ನಾವು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಈಸಿ ಅಂದರೆ ಈಸಿಯಾಗಿ ನಾನು ಚೂಡಿದಾರ್ ಬಾಟಮ್ ವೇರ್ ಪ್ಯಾಂಟ್ನ ನಾನು ಸ್ಟಿಚ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೋಡಿ ಗೈಸ್. ಇವಾಗ ಮೇಲ್ಗಡೆ ಒಂದು ಲೈನ್ನ ನಾವು ಸ್ಟಿಚ್ ಮಾಡ್ಕೊಬೇಕು. ಅಂದರೆ ಮೇಲ್ಗಡೆ ಇವಾಗ ಪಟ್ಟಿ ನಾವು ಬೆಲ್ಟ್ ಹಚ್ಚಿ ಪ್ಯಾಂಟಿನ ಮೇಲ್ಗಡೆ ಇರುತ್ತಲ್ವ ಪಟ್ಟಿ, ಅದನ್ನು ನಾವು ಹಚ್ಚಿದ್ದೀವಲ್ವ. ಇವಾಗ ನಾವು ಅದಕ್ಕೆ ಅಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಬೇಕು. ಅದು ಒಳಗಿರೋ ಬಟ್ಟೆ ಮೇಲ್ಗಡೆ ಬರಬೇಕು. ನೆಕ್ಸ್ಟು ಅದ್ರ ಮೇಲೆ ಒಂದು ಸ್ಟಾರ್ಟಿಂಗಿಂದ ಹಿಡಿದ್ಬಿಟ್ಟು ಎಂಡ್ವರೆಗೂ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದ ಮತ್ತು ಅಲ್ಲಿಗೆ ಬಂದುಬಿಟ್ಟು ಎಂಡ್ ಮಾಡ್ಕೊಬೇಕು ನಾವು. ನೋಡಿ ಗೈಸ್, ಈ ಥರ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊತ ಬರಬೇಕು. ನೋಡಿ ಪ್ಯಾಂಟು ರೆಡಿ ಆಗಿದೆ. ನೋಡಿ ಗೈಸ್, ಈ ಥರ ಬಂದಿದೆ ಪ್ಯಾಂಟು. ಫೈನಲ್ ಲುಕ್ಕು ಈ ಥರ ಇದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೆರಿಗೆ ಕೂಡ ಎಷ್ಟು ನೀಟಾಗಿ ಕೂತಿದೆ ಅಲ್ವಾ. ಇವಾಗ ನಾನು ಇದನ್ನು ಒಂದು ಸರ್ತಿ ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಇದೆ. ಅಷ್ಟೇ ಸಿಂಪಲಾಗಿ ಚೆನ್ನಾಗಿ ಬಂದಿದೆ ಅಲ್ವಾ. ಇಷ್ಟೇ ಗೈಸ್. ನೀವು ನೋಡಿ ತುಂಬಾ ಈಸಿ ಇದೆ. ಸಿಂಪಲಾಗಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ಟೇಕ್ ಕೇರ್, ಬಾಯ್.